ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಜಿಲ್ಲೆಗಳಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದೆ. ಯಾದಗಿರಿ ಜನ ಮಳೆಯ ಹೊಡೆತಕ್ಕೆ ನಲುಗ್ತಾ ಇದ್ದಾರೆ. ಬಗಲಾಪುರ ಸೇತುವೆ ಕುಸಿದು ಬಿದ್ದು ಅವಾಂತರ ಆಗಿದೆ. ಯಾದಗಿರಿಯಲ್ಲಿ ಹರಿಯೋ ಹಳ್ಳದಲ್ಲಿನೇ ಒಬ್ಬ ವೃದ್ಧೆಯನ್ನ ವ್ಯಕ್ತಿಯೊಬ್ಬರು ಸೇತುವೆ ದಾಟಿಸಿದ. ಬಗಲಾಪುರ ಬಳಿ ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಾಣ ಮಾಡಿದಂತಹ ಸೇತುವೆ ಕುಸಿದು ಬಿದ್ದು ಅವಾಂತರ ಆಗಿದೆ. ಸೇತುವೆ ಕುಸಿತದಿಂದ 10 ಹಳ್ಳಿಗಳ ಸಂಪರ್ಕ ಕಡಿತ ಆಗಿದೆ. ನೋಡಿ ಯಾವ ರೀತಿಯಾಗಿ ಓಡಾಡೋದಕ್ಕೂ ಕೂಡ ಸಮಸ್ಯೆ ಆಗಿತ್ತು ಅಂತ. ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಹ ಪರಿಸ್ಥಿತಿ ಇದೆ. ವೃದ್ಧೆಯೊಬ್ಬರನ್ನ ವ್ಯಕ್ತಿ ಹೆಗಲ ಮೇಲೆ ಹೊತ್ಕೊಂಡು ಹರಿತಾ ಇರುವಂತಹ ಆ ಹಳ್ಳದಲ್ಲಿನೇ ಸೇತುವೆ ಹಾಳಾಗಿರೋ ಹಿನ್ನೆಲೆಗೆ ಹಳ್ಳದಲ್ಲಿನೇ ಆ ವೃದ್ಧಿಯನ್ನ ರಕ್ಷಣೆ ಮಾಡಿದ್ದಾರೆ. ಅಂದ್ರೆ ಒಂದ್ ಕಡೆಯಿಂದ ಮತ್ತೊಂದು ಕಡೆ ಎತ್ಕೊಂಡು ಹೋಗಿರುವಂತಹ ದೃಶ್ಯ ಇದು. ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀವಿ, ಇಬ್ಬರು ವೃದ್ಧೆಯರು ನಡೆದುಕೊಂಡು ಬರ್ತಾ ಇರುವಂತದ್ದು. ಕಾಲ್ ಜಾರಿ ಬಿದ್ರೆ ಆಗುವಂತ ಅನಾಹುತ ಇದೆಯಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ಯಾದಗಿರಿ ಜಿಲ್ಲೆ ಜನ ಇದ್ದಾರೆ. ಈ ಗ್ರಾಮದ ಒಂದಿಷ್ಟು ಗ್ರಾಮಗಳ ಸಂಪರ್ಕನೇ ಕಡಿತ ಆಗಿದೆ. ಪ್ರತಿನಿತ್ಯದ ಕೆಲಸ ಕಾರ್ಯಗಳಿಗೆ ಇದೇ ಸಂಪರ್ಕ ರಸ್ತೆಯನ್ನು ಅವಲಂಬಿಸಿದ್ರು. ಆದರೆ ಈಗ ಸೇತುವೆ ಕುಸಿದು ಹೋಗಿರೋದ್ರಿಂದ, ಕೊಚ್ಕೊಂಡು ಹೋಗಿರೋದ್ರಿಂದ ಈ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ವರ್ಣನ ಅಬ್ಬರ ಮುಂದುವರೆದಿದ್ದು ಹಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಬಗಲಾಪುರ ಸೇತುವೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು. ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ. ಇದು ಯಾದಗಿರಿ ತಾಲೂಕಿನ ಬಗಲಾಪುರ ಬ್ರಿಡ್ಜ್ ಆಗಿರ್ತಕ್ಕಂಥದ್ದು. ಈ ಒಂದು ಬಗಲಾಪುರ ಸೇತುವೆಯು ಏನು ಕಳೆದ 2-3 ದಿನಗಳಿಂದ ಸುರಿತಾ ಇರ್ತಕ್ಕಂಥ ನಿರಂತರ ಮಳೆಯಿಂದಾಗಿ ಏನೋ ಸೇತುವೆ ಕೆಳಗಡೆ ಇರ್ತಕ್ಕಂಥ ಪೈಪ್ಗಳು ಸಂಪೂರ್ಣವಾಗಿ ಈಗ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥ. ಇದರಿಂದಾಗಿ ಸುಮಾರು 8ರಿಂದ 10 ಅಡಿಯಷ್ಟು ಇರ್ತಕ್ಕಂಥ ಈ ಒಂದು ರಸ್ತೆ ಸಂಪೂರ್ಣವಾಗಿ ಈಗ ಮುರಿದು ಕೆಳಗಡೆ ಬಿದ್ದಿರ್ತಕ್ಕಂಥ. ಇದ್ರೆ ಇಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸಿದ್ರಿ, ಏನು ಬಗಲಾಪುರ ಸೇತುವೆಯ ಮೂಲಕವಾಗಿ ಯಾದಗಿರಿಗೆ ನಿತ್ಯವೂ ಸಹ ನೂರಾರು ಜನರು ಸಹ ಕೆಲಸದ ನಿಮಿತ್ತವಾಗಿ ಬರ್ತಾ ಇರ್ತಾರೆ. ಶೆಟ್ಟಿಗೇರ, ಅಳಿಗೇರ, ಸೈದಾಪುರ ಭಾಗದ 10 ಗ್ರಾಮದ ಜನರು ಸಹ ಇದೇ ರಸ್ತೆ ಮೂಲಕ ಬರ್ತಾರೆ. ಆದರೆ ಎಲ್ಲರೂ ಕೂಡ ಈ ಒಂದು ರಸ್ತೆ ದಾಟಬೇಕಾದ್ರೆ ನರಕ ಯಾತ್ರೆ ಅನುಭವಿಸುವಾಗಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ಕೂಡ ಗಮನಿಸಿದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಎತ್ತಿಕೊಂಡು ಬಂದು ಈ ಒಂದು ರಸ್ತೆ ದಾಟತಕ್ಕಂಥ ಒಂದು ದುಸ್ಥಿತಿ ಈ ಒಂದು ಭಾಗದ ಜನರಿಗೆ ಎದುರಾಗಿರ್ತಕ್ಕಂಥ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಅಗತ್ಯವಾಗಿ ಆಸ್ಪತ್ರೆಗೆ ಹೋಗುವವರು ಇರ್ಬೋದು, ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳು ಇರ್ಬೋದು, ಅವರೆಲ್ಲರೂ ಸಹ ಇದೇ ಒಂದು ರಸ್ತೆಯ ಮೂಲಕವಾಗಿ ಸಂಚಾರ ಮಾಡ್ತಾರೆ. ಆದರೆ ಏನು ಬಸ್ಗಳ ಒಂದು ಸಂಚಾರವು ಕೂಡ ಇಲ್ಲಿ ಬಂದ್ ಆಗಿರೋದ್ರಿಂದ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಜೊತೆಗೆ ಆಸ್ಪತ್ರೆಗೆ ಹೋಗ್ತಕ್ಕಂಥ ಹಲವು ರೋಗಿಗಳು ಸಾಕಷ್ಟು ಸಮಸ್ಯೆಯನ್ನು ಕೂಡ ಎದುರಿಸುವಂತಾಗಿರ್ತಕ್ಕಂಥ ಈ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರೆ. ಅಲ್ಲಿ ಏನೋ ಹಸುಗೂಸನ್ನು ಎತ್ತಿಕೊಂಡು ಈ ಒಂದು ಕೆಟ್ಟಿರ್ತಕ್ಕಂಥ ಮುರಿದು ಬಿದ್ದಿರ್ತಕ್ಕಂಥ ಬ್ರಿಡ್ಜ್ನಲ್ಲಿ ಕೂಡ ಬರ್ತದೆ. ಸಾಕಷ್ಟು ಅಪಾಯ ಇರ್ತಕ್ಕಂಥದ್ದು. ಒಂದು ವೇಳೆ ಆ ಮಹಿಳೆಯ ಕಾಲು ಜಾರಿ ಏನಾದರೂ ಬಿದ್ದರೆ ಆ ಮಹಿಳೆ ಹಾಗೂ ಏನು ಹಸುಗೂಸು ಒಂದು ಅಪಾಯ ಆಗ್ಬೋದು. ಅಂತ ಅಪಾಯದ ನಡುವೆ ಸಹ ಅನಿವಾರ್ಯವಾಗಿ ಈ ಒಂದು ಭಾಗದ ಜನರು ಈ ಒಂದು ರಸ್ತೆ ದಾಟತಕ್ಕಂಥ ಒಂದು ದುಸ್ಥಿತಿ ಎದುರಾಗಿರೋದ್ರ ಸಂಬಂಧಪಟ್ಟ ಏನು ಜನಪ್ರತಿನಿಧಿ ಅಂದರೆ ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಜೊತೆಗೆ ಅಧಿಕಾರಿಗಳು ಕಣ್ಣಿದ್ದು ಕೂಡರಂತೆ ವರ್ತಿಸ್ತಾ ಇರ್ತಕ್ಕಂಥ. ಯಾಕಂದರೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಸೇತುವೆಯನ್ನು ರಿಪೇರಿ ಮಾಡಲಾಗಿತ್ತು, ಮತ್ತೆ ಕೆಟ್ಟು ಹೋಗುತ್ತೆ. ಸರ್, ಈಗ ಕಳೆದ 2-3 ತಿಂಗಳ ಹಿಂದೆ 2-3 ಸಲ ಈ ಒಂದು ಬಗಲಾಪುರ ಸೇತುವೆಯನ್ನು ರಿಪೇರಿ ಮಾಡಲಾಗಿತ್ತು. ಆದರೆ ಈಗ ನಿನ್ನೆ ಸಂಪೂರ್ಣವಾಗಿ ಈಗ ಸೇತುವೆ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು. ಈ ಭಾಗದ ಜನರಿಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ? ಯಾದಗಿರಿ ನಗರಕ್ಕೆ ಸಂಪರ್ಕ ಇರತಕ್ಕಂಥ ಪ್ರಮುಖ ಸೇತುವೆ ಇದು. 10 ಹಳ್ಳಿಗೆ ದಿನಾಲು ಸಾವಿರಾರು ಗಾಡಿಗಳು ಇದ್ರ ಮೇಲೆ ಓಡಾಡ್ತವೆ. ಶಾಲೆಗೆ ಮಕ್ಕಳ ಸ್ಥಿತಿ ಗಂಭೀರ ಆಗ್ಯದ. ಬಸ್ ಬಂದಾಗಿದೆ. ರೈತರು ಸಂಚಾರ ಇವತ್ತೇನದ ಹೊಲಗಳೆಲ್ಲ ಬಿತ್ತನೆ ಮಾಡ್ಬೇಕಂದ್ರೆ ಕೃಷಿ ಚಟುವಟಿಕೆ ತೊಡಗಿದ್ರು ಕೂಡ ಎತ್ತಿನ ಬಂಡಿನ ಕೂಡ ಒಯ್ಯಕ್ಕಾಗಲ್ಲ. ಈ ಸೇತುವೆ ಈ ತಿಂಗಳಲ್ಲಿ ಆಗಸ್ಟ್ ಮೊದಲನೇ ವಾರದಾಗ ಮಳೆಗೆ ಕೊಚ್ಕೊಂಡು ಹೋಗಿತ್ತು, ತಾತ್ಕಾಲಿಕ ರಿಪೇರ್ ಮಾಡಿದ್ರು, ಮತ್ತೆ ಹೋಯಿತು. ಇದಕ್ಕಿಂತ ಮೊದಲೇ ಕೂಡ ತಾತ್ಕಾಲಿಕ ರೋಡ್ ಮಾಡಿದ್ರು ಕೂಡ ಇದು ಯಾವುದೇ ಕಾರಣಕ್ಕೆ ತಾತ್ಕಾಲಿಕ ಮಾಡಿದರೆ ಮುಗಿಯಲ್ಲ. ಇದು ಪರ್ಮನೆಂಟ್ ಸೇತುವೆ ಆದಾಗ ಮಾತ್ರ ಈ ಭಾಗದಾಗಿರ್ತಕ್ಕಂಥ 10 ಹಳ್ಳಿಗೆ ಸಾರ್ವಜನಿಕರಿಗೆ, ರೈತರಿಗೆ ಮತ್ತು ವಾಹನ ಚಾಲಕರಿಗೆ ಸವಾರಿಗೆ ಅನುಕೂಲ ಆಗ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ದಿನಾಲು ಸುಮಾರು 20 ಹಳ್ಳಿ ಬರ್ತಾವೆ ರೀ, ಒಂದು ಹಳ್ಳಿಯಲ್ಲ, ಎಲ್ಲ ಹಳ್ಳಿ ಬರ್ತಾವೆ. ಎಲ್ಲ ಶಾಲೆ ಮಕ್ಕಳಿಗೆ, ಹೈಸ್ಕೂಲ್ ಇದೆ, ಕಾಲೇಜಿಗೆ ಏನೇ ಬರ್ಬೇಕಾದ್ರೆ ಯಾದಗಿರಿ ಬರಲೇಬೇಕು. ಈಗ ಇಲ್ಲಿ ಇರ್ತಕ್ಕಂಥ ಯಾವುದೇ ರಾಜಕಾರಣ ವ್ಯಕ್ತಿಗಳಾಗಿರ್ಬೋದು, ಸುಮಾರು 5 ವರ್ಷದಿಂದ ರಿಪೇರಿ ಮಾಡ್ತಾರೆ, ರೊಕ್ಕೆತ್ತಾರೆ, 5 ವರ್ಷ ರಿಪೇರಿ ಮಾಡ್ತಾರೆ, ರೊಕ್ಕೆತ್ತಾರೆ. ಈಗ ಇಲ್ಲಿ ಮೊನ್ನೆನೇ ಸುಮಾರು 2 ತಿಂಗಳಿಂದನೇ 2 ಸಲ ಮಾಡಿದ್ರು. 5 ಲಕ್ಷ 10 ಲಕ್ಷ ರೂಪಾಯಿ ಇತ್ತಿದ್ರು, ಏನೂ ಮಾಡಲಿಲ್ಲ. ರಾಜಕಾರಣಿಗಳು ಇದರಾಗ ಸಂಪೂರ್ಣ ವಿಫಲರಾಗ್ಯಾರ ಮತ್ತು ಅಧಿಕಾರಿಗಳು ಪುನಃ ಕಳ್ಳರಾಗ್ಯಾರ. ಕಳಪೆ ಕಾಮಗಾರಿ ಮಾಡಿ ಸುಮ್ಮನೆ ಮಣ್ಣು ಹಾಕಿ ಸುಮಾರು 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಎತ್ತಾರೆ. ಫುಲ್ ಬೋಗಸ್ ಬಿಲ್ ಎತ್ತಕತ್ತಾರೆ. ಹೊಸ ಬ್ರಿಡ್ಜ್ ಮಾಡಿಸ್ಬೇಕಂತೇಳಿ ಅವ್ರು ಮನವಿ ಮಾಡ್ತೀವಿ ನಾವು. ಇದು ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳುವಂಥ ಮಾತು. ಅಂದರೆ ಏನು, ಬಗಲಾಪುರ ಬ್ರಿಡ್ಜನ್ನು 2 ತಿಂಗಳಲ್ಲಿ 2 ಸಲ ರಿಪೇರಿ ಮಾಡಿದ್ರು ಸಹ ಮತ್ತೆ ಇವಾಗ ಕೊಚ್ಚಿಕೊಂಡು ಹೋಗ್ತಾ ಇರ್ತಕ್ಕಂಥ. ಇದಕ್ಕೆಲ್ಲ ಕಳಪೆ ಕಾಮಗಾರಿಯೇ ಒಂದು ಸಾಕ್ಷಿ. ಹಾಗಾಗಿ ಏನು ಸಂಬಂಧಪಟ್ಟ ಶಾಸಕರು ಇರ್ಬೋದು, ಜೊತೆಗೆ ಅಧಿಕಾರಿಗಳು ಕೂಡಲೇ ಈ ಒಂದು ಪುನರ್ವಾಗಿ ಒಂದು ಹೊಸ ಬ್ರಿಡ್ಜನ್ನು ನಿರ್ಮಾಣ ಮಾಡಬೇಕೆಂಬ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು.
ಕ್ಯಾಮ್ರಾಮನ್ ರಫಿ ಜೊತೆ ಪರಶುರಾಮ ರೇಷನ್ ಸುವರ್ಣ ನ್ಯೂಸ್ ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.